ಎಲ್ಲರಿಗೂ ನಮಸ್ಕಾರ. ಈ ದಿವಸ ನಮ್ಮ ರಾಜ್ಯದ ಬಲಗೈ ಸಮುದಾಯಕ್ಕೆ ಒಳ ಮೀಸಲಾತಿಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಮ್ಮ ಸಮುದಾಯದ ಎಲ್ಲ ಸಂಘ ಸಂಸ್ಥೆಗಳು, ಯಜಮಾನರುಗಳು, ಕುಲಸ್ಥರು, ಯೋಗ ಮಿತ್ರರು ಮತ್ತು ಸಮಾಜದ ಬಂಧು ಬಾಂಧವರು ಎಲ್ಲರೂ ಬಂದಿದ್ದಾರೆ. ಮಹಿಳೆಯರು, ಅಕ್ಕ ತಂಗಿಯರು ಎಲ್ಲರೂ. ಕಾರಣ ಇಷ್ಟೇ, ನಮ್ಮ ಜನ ಸರ್ಕಾರ ಇವತ್ತೇನು ಒಳ ಮೀಸಲಾತಿನ ಕೊಟ್ಟಿದ್ದಾರೆ, ಅದರಲ್ಲಿ ದಲಿತ ಸಮುದಾಯದ ಬಲಗೈ ಸಮಾಜಕ್ಕೆ ತುಂಬಾ ಅನ್ಯಾಯ ಆಗಿದೆ. ಅದರ ವಿರುದ್ಧ ಪ್ರತಿಭಟನೆ ಮಾಡಿ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಒಗ್ಗೂಡಿ ಈ ಒಂದು ಸಮಾಜದ ಸಂದೇಶನ ಕರ್ನಾಟಕ ಸರ್ಕಾರದ ಬೆನ್ನು ಧರಿಸೋದಕ್ಕೋಸ್ಕರ ನಾವೆಲ್ಲರೂ ಒಂದು ಉಗ್ರವಾದ ಪ್ರತಿಭಟನೆ ಮಾಡ್ತೇವೆ. ಬಹುಶಃ 27ನೇ ತಾರೀಕು ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅಲ್ಲಿ ನಮ್ಮ ಒಂದು ಸಮುದಾಯಕ್ಕೆ ಸಿಹಿ ಸುದ್ದಿ ಬರಲಿದೆ ಎಂಬ ಆಶಾಭಾವನೆಯಿಂದ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಬಹುಶಃ ನಮಗೆ ಸಿಹಿ ಸುದ್ದಿ ಕೊಡೋದಕ್ಕೆ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಮಹದೇವಪ್ಪನವರು ಮತ್ತೆ ನಮ್ಮ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಸಾಹೇಬರು ಮತ್ತೆ ಪ್ರಿಯಾಂಕ್ ಖರ್ಗೆ ಸಾಹೇಬರು ಎಲ್ಲರೂ ನಮ್ಗೆ ಒಂದು ಬೆಂಗಾವಲಾಗಿ ನಮ್ಮ ಸಮಾಜದ ಪರ ಒಂದು ಒಳ್ಳೆ ನಿರ್ಧಾರ ತಗೋತಾರೆ ಅನ್ನೋ ಒಂದು ನಾವು ಆಶಾಭಾವನೆಯಿಂದ ಇದ್ದೇವೆ. ಖಂಡಿತವಾಗಿ ನಮ್ಗೆ ಒಳ್ಳೇದಾಗ್ತದೆ. ಇದು ಸಾಂಕೇತಿಕವಾಗಿ ಮಾತ್ರ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆದ್ರೆ ಪ್ರತಿಯೊಬ್ಬ ಬಲಗೈ ಸಮಾಜದ ಬಂಧುಗಳು ಬೀದಿಗಿಳಿಬೇಕಾಗ್ತದೆ ಅಂತ ಈ ಮೂಲಕ ಎಲ್ರಿಗೂ ತಿಳಿಸುತ್ತಾ, ಬಹುಶಃ ಈ ಒಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ದಲಿತ ಸಮಾಜದ ಬಲಗೈ ಸಮಾಜದ ಈ ಮುಖಂಡರುಗಳನ್ನ ತೋರಿಸೋದಕ್ಕೆ ಒಬ್ಬ ರಾಷ್ಟ್ರೀಯ ಮಾಧ್ಯಮದವರು ಬಂದಿಲ್ಲ. ಧಿಕ್ಕಾರ ಇರಲಿ ರಾಷ್ಟ್ರೀಯ ಮಾಧ್ಯಮಕ್ಕೆ, ಅವರೆಲ್ಲರೂ ಬರಬೇಕಿತ್ತು. ಈ ಸುದ್ದಿನ ಬಿತ್ತರಿಸಬೇಕಾಗಿತ್ತು. ನಮ್ಮ ಜನಾಂಗದ ಒಂದು ಪ್ರತಿಭಟನೆ ಬೃಹತ್ತಾಕಾರವಾಗಿ ಬೆಂಗಳೂರು ನಗರದೊಳಗೆ ನಡೀತಾ ಇದೆ. ಆದ್ರೂ ಒಬ್ಬ ರಾಷ್ಟ್ರೀಯ ಮಾಧ್ಯಮದವರು ಬಂದಿಲ್ಲ, ಒಬ್ಬ ಪತ್ರಿಕಾ ಮಾಧ್ಯಮದವರು ಬಂದಿಲ್ಲ. ಇವರೆಲ್ಲರಿಗೂ ನಮ್ಮ ಸಮಾಜದ ಪರವಾಗಿ ಧಿಕ್ಕಾರ ಅವರಿಗೆ. ದಯಮಾಡಿ ಮುಂದಿನ ದಿನಗಳಲ್ಲಿ ಈ ಒಂದು ಅನ್ಯಾಯನ ಸರಿಪಡಿಸಿ ಸರ್ಕಾರ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶನ 27ನೇ ತಾರೀಕು ಕೊಡಬೇಕು ಅಂತ ಈ ಮೂಲಕ ಕಳಕಳಿಯಿಂದ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಲಗೈ ಸಮುದಾಯಕ್ಕಾಗಿ ಎಡಗೈ ಸಮುದಾಯಕ್ಕಾಗಿ ಯಾವುದೇ ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಖಂಡಿತ ಒಳ್ಳೇದು ಕೊಡ್ತಾರೆ. ಯಾವುದೇ ಒಂದು 101 ಜಾತಿ ಇದೆ ನಮ್ಮ ಸಮಾಜದಲ್ಲಿ, ಎಲ್ಲರಿಗೂ ನ್ಯಾಯ ಸಿಗುವಂತ ಒಂದು ನಿರ್ಧಾರನ ಸನ್ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾರೆ ಅಂತ ಘಂಟಾಘೋಷವಾಗಿ ಎದೆ ತಟ್ಕೊಂಡು ಹೇಳ್ತಾ ಇದ್ದೆ. ನನ್ನ ಹೆಸರು ಬಿ ಶಾಂತರಾಜ್ ಮುಡಿಗುಂಡ, ಕೊಳ್ಳೇಗಾಲ ನಗರಸಭೆಯ ಮಾಜಿ ಸದಸ್ಯರು, ಚಾಮರಾಜನಗರ ಜಿಲ್ಲೆ.